ವೀಕ್ಷಕರೇ, ಬ್ರೇಕ್ ನಂತರ ನೇರ ಮಾತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಎಲ್ಲೋ ಒಂದು ಕಡೆ ವಿಶ್ವನಾಥ್ ಅವ್ರಿಗೆ ಮತ್ತೆ ಸಚಿವರಾಗಬೇಕು ಅನ್ನೋ ಕನಸು ಬೀಳ್ತಾ ಇದೆಯಾ? ಇಲ್ಲ, ಹಾಗೇನಿಲ್ಲ. ಇದು ಕನಸು ಬಿದ್ದರೆ ಅಷ್ಟೇ ಆಗಲ್ಲ. ಅವಕಾಶಗಳು ಬರ್ತಿರ್ತಾವೆ ಪಾಡ್ಗು. ಒಂದೊಂದು ಸರಿ ಅದ್ರ ಬೆನ್ನು ಬಿಂದಿದ್ದು ಹೋದ್ರೆ ಏನೂ ಆಗಲ್ಲ. ಅದು ನಮಗೆ ತಾವು ಕೊಡಗಿಂದ ಮತ್ತೆ ವಿಧಾನ ಪರಿಷತ್ಗೆ ಸ್ಥಳೀಯ ಸಂಸ್ಥೆಗಳ ಮೂಲಕ ಚುನಾವಣೆ ಎದುರಿಸಬೇಕು ಅನ್ನೋ ಆಕಾಂಕ್ಷೆ ಇಟ್ಕೊಂಡಿದ್ದೀರಿ. ಅದು ಅಲ್ಲಿ ಏನಾಗಿದೆ ಅಂದರೆ, ನಾನು 5 ವರ್ಷ MP ಆಗಿದ್ದವನು. ಅಲ್ಲಿ ಜನರನ್ನ ಕಟ್ಟಿದ್ದೀನಿ. ಈ ಸರಿ ಚುನಾವಣೆಗಳು, ಪಂಚಾಯತಿ ಚುನಾವಣೆ ಸಕ್ರಿಯವಾಗಿ ಪಂಚಾಯತಿ ಚುನಾವಣೆ ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿಲಿ KR ನಗರದಲ್ಲೂ ಅಷ್ಟೇ ನಾನು ಸೋಲ್ಲಿ ಗೆಲ್ಲಿ ಜನರ ಜೊತೆಗಿರೋನು. ಪಾರ್ಲಿಮೆಂಟಲ್ಲೂ ಅಷ್ಟೇ ಸೋತೆ ಅಂದ ತಕ್ಷಣ ಮನೇಲಿ ಕೂತ್ಕೊಳ್ಳಿಲ್ಲ. ಇವತ್ತು ಕೊಡಗಿಗೆ ಹೋಗ್ತಿರ್ತೀನಿ, ಅಲ್ಲಿ ಯಾರು ಒಂದು MP ಇಲ್ಲ, ಒಂದು MLA ಇಲ್ಲ, ಒಂದು ಮಂತ್ರಿ ಇಲ್ಲ, ಒಂದು ಜಿಲ್ಲಾ ಪಂಚಾಯತ್ ಇಲ್ಲ ನಮ್ಮದು. ಸೊ ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ನಾನು ನಮ್ಮ ಸ್ನೇಹಿತರನ್ನ, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಕಟ್ಕೊಂಡು ಇವತ್ತೂ ಕೂಡ ನಾನು ಕೆಲಸ ಮಾಡ್ತಾಯಿದ್ದೀನಿ. ಹಾಗಾಗಿ ಏನೋ ಒಂದು ವಿಶ್ವಾಸದಿಂದ ಅವರು ಇಲ್ಲ ನೀವು ನಿಂತ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಹೈಕಮಾಂಡ್ ಬಿಟ್ಟಂಥ ತೀರ್ಮಾನ. ಸರ್, ಈಗ ಮತ್ತೆ ಸರ್ಕಾರ ಸರಿ ದಾರಿಲಿ ಬರಲಿಕ್ಕೆ, ಪಕ್ಷ ಮತ್ತು ಸರ್ಕಾರದ ನಡುವೆ ಸಮನ್ವಯ ಉಂಟಾಗಲಿಕ್ಕೆ ಸಿದ್ದರಾಮಯ್ಯನವರು ತಕ್ಷಣಕ್ಕೆ ಏನು ಮಾಡಬೇಕು ಅಂತ ಹೇಳ್ತಿರ್ತಾರೆ? ತಕ್ಷಣಕ್ಕೆ ಅವರು ಪರಮೇಶ್ವರು ಆತ್ಮೀಯವಾಗಿ ಕೂತ್ಕೋಬೇಕು. ಬರ್ರಿ ಕೂತ್ಕೊಂಡು. ಪಾರ್ಟಿ ರಿವ್ಯಾಂಪ್ ಆಗಬೇಕು, ಸರಿಯಾದ ಆಫೀಸ್ ಪೀರಿಯಡ್ಸ್ ಆಗಬೇಕು. ಸರ್ಕಾರ ಕೆಲಸಕ್ಕೆ ಬಾರದ ಕೆಲವು ಮಂತ್ರಿಗಳನ್ನು ಬಿಸಾಕಬೇಕು ಮರ್ಸಿಲೆಸ್ ಆಗಿ. ಯಾರು ಯೋಗ್ಯತೆ ಇದೆಯೋ ಮಂತ್ರಿ ಆಗೋ ಯೋಗ್ಯತೆ, ಸರ್ಕಾರ ಕೊಡುವಂಥ ಕಾರ್ಯಕ್ರಮನ ಅಥವಾ ತನ್ನ ವಿಷನ್ನಲ್ಲಿ, ದ ಮಿನಿಸ್ಟರ್ ಮಸ್ಟ್ ಬಿ ಎ ವಿಷನರಿ, ಪ್ರುಡೆಂಟ್. ಪಕ್ಷ ಮತ್ತು ಸರ್ಕಾರಕ್ಕೆ ಏಕಕಾಲಕ್ಕೆ ಮೇಜರ್ ಸರ್ಜರಿ ಆಗಬೇಕು, ಎರಡಕ್ಕೂ ಆಗಬೇಕು. ಪಕ್ಷಕ್ಕೂ ಮೇಜರ್ ಸರ್ಜರಿ ಆಗಬೇಕು. ಅವ್ರನ್ನ ಮಂತ್ರಿ ಮಾಡಿಕೊಂಡು ಪರಮೇಶ್ವರನ್ನ ಬೇರೆ ಯಾರಿಗಾದ್ರೂ ಕೊಡಿ. ಅವ್ರಿಗಾಗಲೇ 5 ವರ್ಷ ಆಗಿತ್ತು ಅವ್ರದ್ದು. ಇನ್ನೊಬ್ರು ಯಾರಿಗಾದ್ರೂ ಕೂಡ ಕೆಲಸ ಮಾಡುವಂಥವ್ರಿಗೆ. ಯಾಕೆಂದರೆ ನಮ್ಮಲ್ಲಿ ಎಲ್ಲ ವರ್ಗಗಳನ್ನು ಜೊತೆಲಿ ತೊಗೊಂಡೋಗ್ಬೇಕು. ದೇವರಾಜ ಅರಸರು ಎಂಥ ಅವರ ಪ್ರುಡೆನ್ಸಿ ಇತ್ತಲ್ಲ. ಲ್ಯಾಂಡ್ ರಿಫಾರ್ಮ್ಸ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹುಚ್ಚಮಾಸ್ತಿಗೌಡರು ರೆವಿನ್ಯೂ ಮಿನಿಸ್ಟ್ರ್ ಮಾಡ್ಕೊಂಡ್ರು ಅವರು. ಇನ್ನೊಬ್ಬರು ಸುಬ್ಬಯ್ಯ ಶೆಟ್ಟರನ್ನ ಲ್ಯಾಂಡ್ ರಿಫಾರ್ಮ್ಸ್ ಮಿನಿಸ್ಟ್ರ್ ಮಾಡ್ಕೊಂಡಿದ್ರು ಅವರು. ಸೊ ಹೀಗೆ ಮೇಲ್ವರ್ಗದವರ ವಿಶ್ವಾಸವನ್ನು ತೆಗೆದುಕೊಂಡು, ಮೇಲ್ವರ್ಗದವರಿಗೂ ಕೂಡ ಆಗಿಂದಾಗಿ ಅಧಿಕಾರಗಳನ್ನು ಕೊಟ್ಕೊಂಡ್ರು. ಅವ್ರ ಕೈಯಲ್ಲಿ ಕೆಳವರ್ಗದವರ ಕಲ್ಯಾಣವನ್ನು ಮಾಡ್ತಾ ಇದ್ರಲ್ಲ ದೇವರಾಜ ಅರಸರು. ಆ ಪಾಠ ದಯವಿಟ್ಟು ನೀವು ಕಲಿಬೇಕು ಸಿದ್ದರಾಮಯ್ಯನವರೇ. ಇದು ಸುಮ್ಮನೆ ಅಹಿಂದ, ಕಾಂಗ್ರೆಸ್ಸೇ ಒಂದು ಅಹಿಂದ, ಬೇರೆ ಸೆಪರೇಟಾಗಿ ಅಹಿಂದ ಅಂತ ಹೇಳಬೇಕಾಗಿಲ್ಲ. ಏನು ದೇವರಾಜ ಅರಸು ನಾನು ಅಹಿಂದ ಅಂತ ಹೇಳ್ಕೊಂಡು ತಿರುಗ್ತಿದ್ದೀರಾ? ನೋ, ನೀವು ಎಲ್ಲರ ಮುಖ್ಯಮಂತ್ರಿ. ದೇವರಾಜ ಅರಸು ಎಲ್ಲರ ಮುಖ್ಯಮಂತ್ರಿ, ಕರ್ನಾಟಕದ ಅರಸು. ಕರ್ನಾಟಕ ಅಂತ ನಾಮಕರಣ ಮಾಡಿದಂಥವ್ರು ದೇವರಾಜ ಅರಸರು. ಅದನ್ನು ಇವತ್ತಿಗೂ ಕರ್ನಾಟಕದ ಅರಸು ಅಂತಾರೆ. ಅಂದರೆ ಹಿಂದುಳಿದ ವರ್ಗಗಳಿಗೆ ಏನೂ ಸಿಕ್ಕಿರಲಿಲ್ಲ, ಅದನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಹಾವನೂರು ವರದಿಯಿಂದ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅವ್ರು ಇದನ್ನು ತೊಗೊಂಬಂದರು, ರಿಸರ್ವೇಷನ್ ತೊಗೊಂಬಂದರು. ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಯಾರಿಗೆ ಸ್ವಾಮಿ, ಯಾರಿಗೆ ಅಧಿಕಾರ ಇರಲಿಲ್ಲೋ, ಅವಕಾಶ ಇರಲಿಲ್ಲೋ ಅವ್ರಿಗೆಲ್ಲ ಅವಕಾಶ ಕೊಟ್ಟರು. ಬೆಂಗಳೂರು ನಗರದಲ್ಲಿ ಬಳೆಪೇಟೆಯಿಂದ ಪೌರಕಾರ್ಮಿಕ ನಾಯಕ IPD ಸಾಲಪ್ಪನ ಜನರಲ್ ಕಾನ್ಸ್ಟಿಟ್ಯೂನ್ಸಿಲಿ ನಿಲ್ಲಿಸಿ ಗೆಲ್ಲಿಸಿ, ಶಿಕಾರಿಪುರ ಯಡಿಯೂರಪ್ಪನವ್ರ ಕಾನ್ಸ್ಟಿಟ್ಯೂನ್ಸಿ, ಹಂದಿಜೋಗಿ ವೆಂಕಟಪ್ಪ ಅವ್ರನ್ನಲ್ಲಿಂದ ಜನರಲ್ ಸೀಟಲ್ಲಿ ಗೆಲ್ಸ್ಕೊಂಬಂದರು. ಗುಂಡ್ರಾಯರು ಅವರನ್ನು ಮಂತ್ರಿ ಮಾಡಿದ್ರು ಅವತ್ತಿನ ಕಾಲಕ್ಕೆ. ಸೊ ಹೀಗೆ ಇದು ಕಾಂಗ್ರೆಸ್. ಇದು ಕೊನೆಯದಾಗಿ ಈ ಹಳ್ಳಿ ಹಕ್ಕಿ ಈಗ ಯಾವ ಹೊಸ ಹಾಡು ಆಡ್ತಾ ಇದೆ ಸರ್? ಹಳ್ಳಿ ಹಕ್ಕಿ ಈಗ ಒಂದು ಪುಸ್ತಕ ಇನ್ನೇನೋ ಮುಗಿತಾ ಇದೆ. ನವಂಬರ್ ಹೊತ್ತಿಗೆ, ಡಿಸೆಂಬರ್ ಹೊತ್ತಿಗೆ ಮುಗಿದು ಅದು ನಾನು ಪಾರ್ಲಿಮೆಂಟ್ ಬಗ್ಗೆ ಬರೆದಿದ್ದೀನಿ. ಯಾಕೆಂದರೆ ಭಾಳಷ್ಟು ಜನ ಪಾರ್ಲಿಮೆಂಟ್ಗೆ ಹೋಗಿ ಬಂದಿದ್ದೀವಿ ನಾವು. ಪಾರ್ಲಿಮೆಂಟ್ ಬಗ್ಗೆ ಯಾರೂ ಪುಸ್ತಕ ಬರೀಲಿಲ್ಲ. ಯಾರೋ ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್ಸ್ಗಳು ಅವರು ಬಂದರು. ಆದರೆ ನಾನು ಪಾರ್ಲಿಮೆಂಟ್ ಮೆಂಬರ್ ಆಗಿ, ಅಂದರೆ ಯಾರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು, ಯಾರು ರಾಜಕಾರಣದಲ್ಲಿ, ಚುನಾವಣಾ ರಾಜಕಾರಣಕ್ಕೆ, ಮತ ರಾಜಕಾರಣಕ್ಕೆ ತನ್ನನ್ನು ತಾನು ಒಡ್ಕೊಂಡಿದ್ದಾನೋ ಅವನು ಪ್ರಾಕ್ಟಿಕಲಾಗಿ ಬರೀತಾನೆ. ಅದನ್ನು ಇವತ್ತು ನಾನು ಪಾರ್ಲಿಮೆಂಟ್ ಮೇಲೆ ಬರಿತಾ ಇದ್ದೀನಿ. ಕೊನೆ ಆಗ್ತಾಯಿದೆ. ಅದಕ್ಕೋಸ್ಕರ ನಾನು ಲಂಡನ್ಗೆ 2 ಸಾರಿ ವಿಸಿಟ್ ಮಾಡಿ ಅಲ್ಲಿ ಪಾರ್ಲಿಮೆಂಟ್, ಬಿಕಾಸ್ ಇಟ್ ಈಸ್ ದ ಓಲ್ಡೆಸ್ಟ್ ಪಾರ್ಲಿಮೆಂಟ್ ಇನ್ ದ ವರ್ಲ್ಡ್. ಯಾವುದು? ಇಂಗ್ಲೆಂಡ್.
ಅದು ಓಲ್ಡೆಸ್ಟ್ ಪಾರ್ಲಿಮೆಂಟ್ 650 ವರ್ಷಗಳ ಬಹಳ ಪುರಾತನವಾದಂಥ ಇದು. ನಮ್ಮದು ಕೇವಲ 65 ವರ್ಷಗಳಂಥ ಪಾರ್ಲಿಮೆಂಟ್ ನಮ್ಮದು. ಸೊ ಈಗ ಇದೆಲ್ಲವನ್ನು ಕೂಡ ಸಮೀಕರಣ ಮಾಡಿದ್ದೀನಿ. ಅದಕ್ಕೊಂದು ಹೆಸರು ಕೂಡ ಭಾಳ ಚೆನ್ನಾಗಿ ಇಟ್ಟಿದ್ದೀನಿ, ಎ ಟಾಕಿಂಗ್ ಶಾಪ್ ಅಂತ ಇಟ್ಟಿದ್ದೀನಿ ಅದರ ಹೆಸರು. ವಂಡರ್ಫುಲ್. ಸೊ ಹಾಗಾಗಿ ಅದು ಇನ್ನೊಂದು 2 ತಿಂಗಳಲ್ಲಿ ಅದು ಲೋಕಾರ್ಪಣೆ. ಅದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೈಲೇ ಮಾಡಿಸೋಣ ಅಂತ. ಬಿಕಾಸ್ ನಾನು ಬರೀತಾ ಇರೋದು ಪಾರ್ಲಿಮೆಂಟ್ ಬಗ್ಗೆ ಆದ್ದರಿಂದ ಅದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೈಲಿ ಅದನ್ನು ಅಲ್ಲೇ ಪ್ರೆಸಿಡೆಂಟ್ ಹೌಸಲ್ಲೇ ಮಾಡಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಅದೇ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆಯವರು, ಸಿದ್ದರಾಮಯ್ಯನವ್ರನ್ನೂ ಕೂಡ ಅಲ್ಲಿಗೆ ಆಹ್ವಾನ ಮಾಡಿ ಅವರ ಸಮಕ್ಷಮದಲ್ಲಿ ಆ ಪುಸ್ತಕನ ನಾನು ರಿಲೀಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ವಿಶ್ವನಾಥ್ ಅವರೇ, ನಿಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆ ನಮ್ಮ ಚಾನಲಿಗೆ ಬಂದು, ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಅನಿಸಿಕೆಗಳನ್ನ ಭಾಳ ಮುಕ್ತವಾಗಿ ನಿರ್ಭಿಡೆಯಿಂದ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದು ಈ ವಾರದ ನೇರ ಮಾತು ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬ ಗಣ್ಯರೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.